ಸ್ವಿಫ್ಟ್ ಕಾರ್ನಲ್ಲಿ ಬಂದು ರೋಡ್ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟ. ಮಗ ಫೋನ್ ಮಾಡಿ ಚಿನ್ಕುಳಿಗೆ ಹೋಗಿ ಸಿಮೆಂಟ್ ಮೂಟೆ ಅನ್ಲೋಡ್ ಮಾಡ್ಬಿಟ್ಟು ಬರೋದ ಅಂತ ಕರೆದವರು. ಸೆಕ್ಯೂರಿಟಿ ಗೇಟ್ ತೆಗ್ದು ಅಂದ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಹಿಂಗೆ ಅಂದವರು. ಕುದುರೆ ಓಡಿ ಬಂದಿತ್ತ ಹಂಗೆ ಹಿಂದಕ್ಕೆ ಬಂದ್ಬಿಟ್ಟು ರಿವರ್ಸ್ ಹೋದವರು. 90 ಮೂಟೆ ಸಿಮೆಂಟ್ ಹಾಕ್ಬಿಟ್ಟು ಗಾಡಿನ ಅಳಿತಲ್ಲ ಗುರು, ಏನು ಜರ್ಕ್ ಹೊಡಿತೈತೆ ನೋಡಿ, ಹೆಂಗೆ ಹೊಡಿತೈತೆ. ಹಂಗೆ ಹೊಗೆ ಕಡಿತಿತ್ತು ಅಂದ್ಬಿಟ್ಟು ಬಾನೆಟ್ ನೋಡ್ರಿ, ಇಂಜಿನೆಲ್ಲ ಹೊಗೆ ಕಡಿತಿದ್ರು, ಫುಲ್ ಹೀಟಾಗಿ ಹೋಗಿತ್ತು. ಈ ಗಾಡಿ ಅನ್ಲೋಡ್ ಮಾಡಲಿ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಅವ್ನು ಮ್ಯಾನೇಜರ್ ಹತ್ರ ಹೋದವರು. ನಾನು ಏನೇನು ಬೇಜಾರಾಯ್ತಿದೆ ಅಂದ್ಬಿಟ್ಟು ಗಸಗಸೆ ಕಿತ್ಕೊ ತಿಂತಾ ಇದ್ರು. ಲೈಟ್ ಕಂಪ ಎಲ್ಲ ರೆಡಿಯಾಗಿ ಕ್ಯೂರಿಂಗ್ ಆಗಿಬಿಟ್ಟಿದ್ರು ಗುರು. ಇನ್ನೊಂದು ಕ್ಯೂರಿಂಗ್ ಆಗೈತೆ ನೋಡಿ ಇಲ್ಲಿ. ಎಷ್ಟು ನೆಮ್ಮದಿಯಾಗಿ ಮನೆ ಕಂಡೈತೆ ಅಂತ ವೀಡಿಯೋ ಮಾಡಕ್ಕೆ ಹೋದ್ರೆ ಗುರು, ನಾವೇ ಮಕ್ಕ ತಿರ್ಸ್ಕೊಬಿಡ್ತು. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ. ಸಿಮೆಂಟ್ ಎಲ್ಲ ಅನ್ಲೋಡ್ ಮಾಡ್ತಿದ್ರು ಗುರು. ಸಿಮೆಂಟ್ ಎಲ್ಲ ಅನ್ಲೋಡ್ ಆದಮೇಲೆ ಕುಳಿಯಿಂದ ನಾಗಮಂಗ್ಲಕ್ಕೆ 3 ಬಂಡು ವೈರ್ ಬೇಕಾಯಿತು ಗುರು. ಅದಕ್ಕೆ ಗಾಡಿಗೆ ಎತ್ತಿ ಲೋಡ್ ಮಾಡಿಸ್ತಾ ಗಾಡಿ ಎಲ್ಲ ಲೋಡ್ ಆಯಿತು. ಇನ್ನೇನು ಚಿನ್ಕುಳಿ ಬಿಟ್ಟು ನಾಗಮಂಗ್ಲ ಕಡೆಗೆ ಹೊಂಟು. ಮಗ್ಳಿಗೆ ಬಂದು ಸ್ವಿಫ್ಟ್ ಕಾರ್ನ ಯಾರೋ ಬಂದು ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟ ರೋಡ್ಗೆ. ಅವ್ನು ಬಂದು ಗಾಡಿ ನಿಲ್ಸಿದ್ಕೆ ನಾನು ನಮ್ಮ ಹುಡುಗಂಗೆ ಬೈಕ ಬಂದೆ. ಗಾಡಿ ಓಡ್ಸಕ್ಕೆ ಬರ್ತಾವ ಬಡ್ಡೆವೆಲ್ಲ ಎಲ್ಲೆಲ್ಲ ಹೊಡ್ಕೊಂಡಿತ್ತು. ಅವನು ನಿನ್ನಂತಂದ್ರೆ ಎಲ್ಪೋಟ್ ಬಡಿದು ಹೀಗೆ ಗಾಡಿ ಅನ್ಲೋಡ್ ಮಾಡ್ಬಿಟ್ಟು ಇನ್ನೇನು ಕೆಲಸ ಅಂದ್ಬಿಟ್ಟು ಕೇರ್ಪಡೆಗೆ ಹೋಗಿ ಎದುರಿಸ್ತೀನಿ ಮನೆ ಕಡೆ ಹೊಂಟವರು. ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡ್ಕೋ ಗುರು. ಇಲ್ಲಿ ಮಾಡ್ಕೊ.